ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಕಾಡ್ಗಿಚ್ಚು ಭುಗಿಲೆದ್ದಿದೆ. ಸಚಿವ ಸ್ಥಾನಕ್ಕಾಗಿ ಪಟ್ಟು ಹಿಡಿದವರು ಹೈಕಮಾಂಡ್ಗೂ ಸೆಡ್ಡು ಹೊಡೆಯೋ ಮಟ್ಟಕ್ಕೆ ಬಂದಿದ್ದಾರೆ. ಸಚಿವ ಸ್ಥಾನ ಸಿಗದಿದ್ರೆ ಮುಂದಿನ ನಿರ್ಧಾರ ನಮ್ಮದು ಅನ್ನೋ ಎಚ್ಚರಿಕೆಯನ್ನೂ ನೀಡುತ್ತಿದ್ದಾರೆ. ಇದು ಕಾಂಗ್ರೆಸ್ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಹೀಗಾಗಿಯೇ ಸಿಎಂ ಡಿಕೆಶಿ ನಿನ್ನೆ ರಾತ್ರಿಯೇ ದೆಹಲಿಗೆ ಹಾರಿದ್ದಾರೆ. ಮಧ್ಯರಾತ್ರಿ ಮಲ್ಲಿಕಾರ್ಜುನ ಖರ್ಗೆಯನ್ನ ಭೇಟಿಯಾಗಿ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರೋ ಬೆಳವಣಿಗೆ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅಲ್ಲದೆ ಸ್ವಪಕ್ಷದ ವಿರುದ್ಧವೇ ಸಿಡಿದೆದ್ದವರ ಮುನಿಸು ಶಮನಕ್ಕೆ ಏನ್ ಮಾಡಬೇಕು ಅನ್ನೋ ಸಲಹೆಯನ್ನು ಕೇಳಿದ್ದಾರೆ. ಆದ್ರೆ ಸದ್ಯದ ಮಟ್ಟಿಗೆ ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ. ಇವತ್ತು ಮತ್ತೊಮ್ಮೆ ಸಭೆ ನಡೆಯಲಿದ್ದು ರಾಹುಲ್ ಗಾಂಧಿ ಜೊತೆಗೂ ಚರ್ಚೆ ನಡೆಸಲಿದ್ದಾರೆ. ಅದಾದ ಬಳಿಕವೇ ಖಾತೆ ಬದಲಾವಣೆಯ ಅಥವಾ ಬೇರೆ ಕ್ರಮನ ಅನ್ನೋ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಹೀಗೆ ಸಚಿವ ಸ್ಥಾನದ ವಿಷಯವಾಗಿ ಕಾಂಗ್ರೆಸ್ನ ನಾಯಕರೇ ಪಕ್ಷ ಬಿಡೋದಕ್ಕೂ ರೆಡಿಯಾಗಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇಂಥ ಹೊತ್ತಲ್ಲೇ ಕಾಂಗ್ರೆಸ್ ಕಡೆ ಬಿಜೆಪಿಯ ಮಾಜಿ ಶಾಸಕ ಮುಖ ಮಾಡಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಹಾಸನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಮಲ ಅರಳಿಸಿದ್ದ ಪ್ರೀತಂ ಗೌಡ್ರು ಕಾಂಗ್ರೆಸ್ ಕಡೆ ವಾಲ್ತಿದ್ದಾರೆ ಅನ್ನೋ ಸುದ್ದಿ ದೊಡ್ಡದಾಗಿ ಹಬ್ತಾ ಇದೆ. ಹಾಗಾದ್ರೆ ಇಂಥ ಸುದ್ದಿ ಹರಿದಾಡ್ತಿರೋದಕ್ಕೆ ಕಾರಣ ಏನು? ಒಂದು ವೇಳೆ ಪ್ರೀತಂ ಗೌಡ್ರು ಬಿಜೆಪಿ ಬಿಡೋದೇ ಆದ್ರೆ ಕಾರಣ ಏನು? ಜೆಡಿಎಸ್ ಜೊತೆಗಿನ ಮೈತ್ರಿಯಿಂದ ರಾಜಕೀಯ ಭವಿಷ್ಯ ಇಲ್ಲ ಅನ್ನೋದು ಗೊತ್ತಾಯ್ತಾ? ದೇವೇಗೌಡರ ಕುಟುಂಬದ ಕಡು ವೈರಿಗೆ ರಾಜಕೀಯ ಅತಂತ್ರದ ಆತಂಕ ಕಾಡ್ತಾ ಇದೆಯಾ? ಈ ಕುರಿತ ಇನ್ಸೈಡ್ ಮಾಹಿತಿಯನ್ನ ನಿಮ್ಮ ಮುಂದಿಡ್ತಾ ಹೋಗ್ತೀವಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಲ್ಲದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆತ್ಮೀಯರೇ, 2028ರ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಇನ್ನು 2 ವರ್ಷಗಳಿಗೂ ಹೆಚ್ಚು ಕಾಲ ಬಾಕಿ ಇದೆ. ಆಗಲೇ ಹಾಸನ ಜಿಲ್ಲೆಯ ರಾಜಕೀಯ ಅಂಗಳದಲ್ಲಿ ಮರು ಧ್ರುವೀಕರಣದ ಸುಳಿವು ಸಿಗ್ತಾ ಇದೆ. ಮಾಜಿ ಶಾಸಕ ಹಾಗೂ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಕಾಂಗ್ರೆಸ್ ನಾಯಕರೊಂದಿಗೆ ತೋರುತ್ತಿರುವ ಆತ್ಮೀಯತೆ ಮತ್ತು ಸಂಸದ ಶ್ರೇಯಸ್ ಪಟೇಲ್ ಅವರೊಂದಿಗೆ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ತಿರೋದು ಜಿಲ್ಲೆಯಲ್ಲಿ ಹೊಸ ರಾಜಕೀಯ ಚರ್ಚೆಗೆ ಗ್ರಾಸ ಆಗಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಕುಟುಂಬದ ರಾಜಕೀಯ ಕಡುವೈರಿ ಅಂತ ಗುರುತಿಸಿಕೊಂಡಿರೋ ಪ್ರೀತಂ ಗೌಡ 2023ರ ವಿಧಾನಸಭೆ ಚುನಾವಣೆಯ ಸೋಲಿನ ಬಳಿಕ ಕೆಲ ಕಾಲ ಸೈಲೆಂಟ್ ಆಗಿದ್ರು. ಆದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಶ್ರೇಯಸ್ ಪಟೇಲ್ ಅವರಿಗೆ ಪರೋಕ್ಷವಾಗಿ ಬೆಂಬಲ ನೀಡಿದ್ರು ಅನ್ನೋ ಮಾತುಗಳಿದೆ. ಇತ್ತೀಚೆಗೆ ಮೈಸೂರು ಹಾಗೂ ಬೆಂಗಳೂರಲ್ಲಿ ಕಾಂಗ್ರೆಸ್ ಶಾಸಕರು ಮತ್ತು ಪ್ರಮುಖ ನಾಯಕರ ಜೊತೆ ಆಗಾಗ ಕಾಣಿಸಿಕೊಳ್ತಿರೋದು ಅವರು ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಲಿದ್ದಾರೆ ಎಂಬ ವದಂತಿಗಳಿಗೆ ಪುಷ್ಟಿ ನೀಡಿದೆ. ಹಾಸನದ ಪೆಂಡಾಲ್ ಗಣಪತಿ ವಿಸರ್ಜನೆ ಹಾಗೂ ಹೊಳೆ ನರಸೀಪುರದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಹಾಗೂ ಪ್ರೀತಂ ಗೌಡ ಒಂದೇ ವೇದಿಕೆ ಹಂಚಿಕೊಂಡಿದ್ರು. ಮೆರವಣಿಗೆಯ ವೇಳೆ ಇಬ್ಬರು ನಾಯಕರು ಒಟ್ಟಿಗೆ ಹೆಜ್ಜೆ ಹಾಕಿ ಕುಣಿದು ಕುಪ್ಪಳಿಸಿದ್ದು ಬೆಂಬಲಿಗರು ಇಬ್ಬರನ್ನೂ ಹೆಗಲ ಮೇಲೆ ಹೊತ್ತು ಜೈಕಾರ ಹಾಕಿದ್ರು. ಅಲ್ಲದೆ ಭಾನುವಾರ ಹಾಸನ ನಗರದ ಅಂಬೇಡ್ಕರ್ ಭವನದಲ್ಲಿ ಬಾಬು ಜಗಜ್ಜೀವನ್ ರಾಮ್ ಕ್ಷೇಮಾಭಿವೃದ್ಧಿ ಸಂಘ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲೂ ಸಂಸದ ಶ್ರೇಯಸ್ ಪಟೇಲ್ ಪ್ರೀತಂ ಗೌಡ ಅವರನ್ನ ಬಹಿರಂಗವಾಗಿಯೇ ಹಾಡಿ ಹೊಗಳಿದ್ದಾರೆ. ನನಗೆ ಇಂದು ಪಕ್ಷದ ಪ್ರಮುಖ ಸಭೆ ಇತ್ತು, ಆದ್ರೆ ಪ್ರೀತಂ ಅಣ್ಣ ಕರೆ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು, ನಾವಿಬ್ರು ಹೋಗಬೇಕು ಅಂದಿದ್ದಕ್ಕೆ ಸಂತೋಷದಿಂದ ಬಂದಿದ್ದೇನೆ. ಒಂದು ಅವಧಿಗೆ ಶಾಸಕರಾಗಿದ್ರು ಹಾಸನವನ್ನ ಇಷ್ಟು ಸುಂದರ ನಗರವನ್ನಾಗಿ ಹಾಗೂ ಸ್ವಚ್ಛವಾಗಿ ಅಭಿವೃದ್ಧಿ ಮಾಡಬಹುದು ಅಂತ ತೋರಿಸಿಕೊಟ್ಟವರು ಪ್ರೀತಂ ಗೌಡ. ಅವರು ಎಲ್ಲಾ ಸಮಾಜಗಳನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವ ಕೆಲಸ ಮಾಡಿದ್ದಾರೆ. ಪಕ್ಷ ಯಾವುದೇ ಇರಲಿ, ಒಬ್ಬ ಸಹೋದರನಾಗಿ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸುತ್ತೇನೆ ಅಂತ ಹಾಡಿ ಹೊಗಳಿದ್ದಾರೆ. ಆತ್ಮೀಯರೇ, ಮೇಲ್ನೋಟಕ್ಕೆ ಇಬ್ಬರದು ಪಕ್ಷಾತೀತ ಸ್ನೇಹ ಅಂತ ಹೇಳ್ತಾ ಇದ್ರು. ಹಾಸನದ ಜೆಡಿಎಸ್ ವಿರುದ್ಧ ಬಲವಾದ ಪರ್ಯಾಯ ಶಕ್ತಿಯನ್ನ ರೂಪಿಸಲು ಈ ಜೋಡಿ ಕೈ ಜೋಡಿಸ್ತಿದೆ ಅನ್ನೋ ವಿಶ್ಲೇಷಣೆ ಕೇಳಿ ಬರ್ತಾ ಇದೆ. ದೇವೇಗೌಡರ ಕುಟುಂಬದ ಪ್ರಾಬಲ್ಯಕ್ಕೆ ಸೆಡ್ಡು ಹೊಡೆಯಲು ಪ್ರೀತಂ ಗೌಡ ಮತ್ತು ಶ್ರೇಯಸ್ ಪಟೇಲ್ ಒಗ್ಗೂಡುತ್ತಿರೋದು ಮುಂದಿನ ದಿನಗಳಲ್ಲಿ ಹಾಸನ ಜಿಲ್ಲಾ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗೆ ಹಾದಿ ಮಾಡಿಕೊಡಬಹುದು. ಆತ್ಮೀಯರೇ, ಹಾಸನ ಅನ್ನೋದು ಜೆಡಿಎಸ್ನ ಭದ್ರಕೋಟೆ. ಇಲ್ಲಿ ಜೆಡಿಎಸ್ ನಾಯಕರದ್ದೇ ಪ್ರಾಬಲ್ಯ. ಅವರನ್ನ ಬಿಟ್ರೆ ಕಾಂಗ್ರೆಸ್ ಅಲ್ಲೊಂದು ಇಲ್ಲೊಂದು ಕ್ಷೇತ್ರ ಗೆಲ್ಲುತ್ತೆ. ಇನ್ನು ಬಿಜೆಪಿಗಂತೂ ಹೇಳ ಹೆಸರಿಲ್ಲ. ಇಂಥ ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಅಭ್ಯರ್ಥಿಯಾಗಿ ಗೆದ್ದು ಬಂದವರು ಪ್ರೀತಂ ಗೌಡ. 2018ರ ಚುನಾವಣೆಯಲ್ಲಿ ಬಿಜೆಪಿ ಶಾಸಕರಾಗಿ ಪ್ರೀತಂ ಆಯ್ಕೆಯಾಗಿದ್ರು. ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಆದ್ರೆ ಕಳೆದ ಬಾರಿ ಹಾಸನದ ಜನತೆ ಪ್ರೀತಂ ಗೌಡ್ರ ಕೈ ಹಿಡಿಯಲಿಲ್ಲ.
ಮುಂದಿನ ಚುನಾವಣೆಯಲ್ಲೂ ಪ್ರೀತಂ ಬಿಜೆಪಿಯಿಂದಲೇ ಸ್ಪರ್ಧಿಸ್ತಾರೆ ಅನ್ನೋ ಹೊತ್ತಲ್ಲಿ ಈ ಬೆಳವಣಿಗೆ ಆಗ್ತಾ ಇದೆ. ಒಂದು ವೇಳೆ ಪ್ರೀತಂ ಕಾಂಗ್ರೆಸ್ ಸೇರ್ಪಡೆಯಾದ್ರೂ ಅಚ್ಚರಿ ಇಲ್ಲ. ಯಾಕಂದ್ರೆ ಪ್ರೀತಂ ಗೌಡ್ರು ಹಾಗೂ ತೆನೆ ನಾಯಕರು ಬದ್ಧ ವೈರಿಗಳಿದ್ದಂತೆ, ಒಬ್ರಿಗೊಬ್ರು ಹಾವು ಮುಂಗುಸಿ ಅಂತಿದ್ದಾರೆ. ಇಂಥ ಹೊತ್ತಲ್ಲೇ ಜೆಡಿಎಸ್ ಬಿಜೆಪಿ ಮೈತ್ರಿಯಾಗಿದೆ. ಹೀಗಾಗಿ ಬಿಜೆಪಿಯಲ್ಲಿ ಪ್ರೀತಂ ಮಾತಿಗಿಂತ ಕುಮಾರಸ್ವಾಮಿಯ ಮಾತು ನಡೆಯೋದೇ ಹೆಚ್ಚು. ಹೀಗಾಗಿ ಮುಂದೆ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನೋದು ಕೂಡ ಅನುಮಾನ. ಹೀಗಾಗಿಯೇ ಕಾಂಗ್ರೆಸ್ ಕಡೆ ಮುಖ ಮಾಡ್ತಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗಬಹುದು, ಎಲ್ಲವನ್ನ ಕಾದ್ ನೋಡ್ಬೇಕು ಅಷ್ಟೇ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.